ಎಂದು ಕೇಳಿದಳು. ಬಂದೆ ರಾಜಕುಮಾರಿ, ನೀನು ಕರೀದೆ ನಾನು ಬರುವ ಹಾಗಿಲ್ಲ ಎಂದು ಗೂಳಿಯ ಶಬ್ದ ಕೇಳಿಸಿತು. ಪರದೆ ಸರಿಯಿತು. ಅಲ್ಲಿ ಸುಂದರನಾದ ರಾಜಕುಮಾರನೊಬ್ಬ ನಿಂತಿದ್ದ. ರಾಜಕುಮಾರಿ ಆಶ್ಚರ್ಯದಿಂದ, ನೀನೇನಾ ಗೂಳಿ ಎಂದು ಕೇಳಿದಳು. ರಾಜಕುಮಾರ ನಗುತ್ತಾ, ಹೌದು, ಶಾಪದಿಂದ ನಾನು ಗೂಳಿಯಾಗಿದ್ದೆ. ನಿನ್ನ ಪ್ರೀತಿಯಿಂದ ನನ್ನ ರೂಪ ಮರಳಿ ಬಂತು. ಆದರೆ ರಾತ್ರಿ 3 ಗಂಟೆ ಹೊತ್ತು ಮಾತ್ರ ನಾನು ಈ ರೂಪದಲ್ಲಿದ್ದೀನಿ. ಉಳಿದ ಸಮಯದಲ್ಲಿ ಗೂಳಿಯಾಗೇ ಇದ್ದೇಕು. ಇನ್ನೂ 3 ವರ್ಷ ಕಷ್ಟ ಎಂದ. 3 ವರ್ಷ ಕಳೆಯುತ್ತಾ ಬಂತು. ಶಾಪ ವಿಮುಕ್ತಿ. ಪೂರ್ಣವಿರಾಮ ಪೂರ್ಣವಿರಾಮ ಪೂರ್ಣವಿರಾಮ. ಆಗ ಒಂದು ದಿನ, ರಾತ್ರಿ ಎಷ್ಟು ಹೊತ್ತಾದರೂ ರಾಜಕುಮಾರ ಅರಮನೆಗೆ ಹಿಂತಿರುಗಲಿಲ್ಲವೆಂದು ರಾಜಕುಮಾರಿ ಉದ್ಯಾನದಲ್ಲಿ ಅವನನ್ನು ಹುಡುಕಿಕೊಂಡು ಹೊರಟಳು. ಕಲ್ಲೊಂದರ ಮೇಲೆ ರಾಜಕುಮಾರ ಮಲಗಿದ್ದ. ಗೂಳಿಯ ಚರ್ಮ ಪಕ್ಕದಲ್ಲಿ ಬಿದ್ದಿತ್ತು. ರಾಜಕುಮಾರನ ಮೈಯಲ್ಲೊಂದು ಬಾಣ ನೆಟ್ಟಿತ್ತು. ಯಾರೋ ಬೇಡರು ನಾನು ಗೂಳಿಯಾಗಿದ್ದಾಗ ಬಾಣ ಹೊಡೆದರು. ಅದು ಮೈಗೆ ನೆಡುವಾಗ ಮನುಷ್ಯನಾಗಿದ್ದೆ ಎಂದ ರಾಜಕುಮಾರ. ರಾಜಕುಮಾರಿ ಸೇವಕರನ್ನು ಕರೆದು ಅವನನ್ನು ಅರಮನೆಗೆ ಕರೆದೊಯ್ದು ಔಷಧಿ ಹಚ್ಚಿ ಚಿಕಿತ್ಸೆ ಮಾಡಿದಳು. ಗೂಳಿಯ ಚರ್ಮವನ್ನು ಸಿಟ್ಟಿನಿಂದ ಬೆಂಕಿಗೆ ಹಾಕಿಬಿಟ್ಟಳು. ಆಗ ರಾಜಕುಮಾರ ಗಡಬಡಿಸಿ ಎದ್ದು, ಅಯ್ಯೋ, ಯಾಕೆ ಹಾಗೆ ಮಾಡಿದೆ ಎಂದು ಕಿರುಚಿಕೊಂಡ. ನೀನಿನ್ನು ನನ್ನನ್ನು ನೋಡಲಾರೆ ಎಂದ. ಆಗ ಆಕಾಶದಲ್ಲಿ ಗುಡುಗು ಸಿಡಿಲುಗಳು ಕುಣಿದಾಡಿದುವು. ನೀನು ಪ್ರಪಂಚದ ಕೊನೆಗೆ ಹೋದರೂ ನಿನ್ನ ನಾನು ನೋಡೇನೆ ಎಂದಳು ರಾಜಕುಮಾರಿ. ಹಾಗಾದ್ರೆ ಮಂಜುಗಡ್ಡೆಯ ಬೆಟ್ಟದಾಚೆ, ಗಾಜಿನ ಸಮುದ್ರದಾಚೆ ನನ್ನನ್ನು ಹುಡುಕು ಎಂದು ರಾಜಕುಮಾರ ಹೇಳುವ ಹೊತ್ತಿಗೆ ಭೀಕರ ಶಬ್ದವಾಗಿ ಒಮ್ಮೆಗೆ ಕತ್ತಲಾಯಿತು. ರಾಜಕುಮಾರಿ ಕಣ್ಣುಬಿಟ್ಟು ನೋಡುವ ಹೊತ್ತಿಗೆ ಅವಳು ಬಯಲಿನಲ್ಲಿ ಬಿದ್ದಿದ್ದಳು. ಅರಮನೆ ಮಾಯವಾಗಿತ್ತು. ಅವಳು ಹಗಲು ರಾತ್ರಿಗಳೆನ್ನದೆ ನಡೆದಳು. ಕಡೆಗೊಮ್ಮೆ ಗುಡಿಸಲೊಂದು ಕಣ್ಣಿಗೆ ಬಿತ್ತು. ಅದರ ಮುಂದೆ ಮುದುಕಿಯೊಬ್ಬಳು ಕುಳಿತು ನರಳುತ್ತಿದ್ದುದು ಕೇಳಿಸಿತು. ಯಾಕೆ ಮುದುಕಮ್ಮ ಎಂದು ರಾಜಕುಮಾರಿ ಕೇಳಿದಾಗ, ಚಳಿಗೆ ನಾನು ಸಾಯ್ತಿದ್ದೀನಿ, ಬೆಂಕಿ ಹಚ್ಚೊಡು ಎಂದು ಮುದುಕಿ ಕೇಳಿದಳು. ರಾಜಕುಮಾರಿ ಬೆಂಕಿ ಹಚ್ಚಿಕೊಟ್ಟಳು. ಬೆಂಕಿಯ ಬಿಸಿಗೆ ಮೈ ಕಾಯಿಸಿಕೊಳ್ಳುತ್ತಾ, ನೀನು ಒಳ್ಳೆ ಹುಡುಗಿನನ್ನಿಂದ ಸಹಾಯವಾಗಬೇಕಾಗಿದ್ರೆ ಹೇಳು ಎಂದಳು ಮುದುಕಿ. ರಾಜಕುಮಾರಿ ಅವಳಿಂದ ಒಂದು ಲೋಟ ಹಾಲನ್ನು ಇಸಕೊಂಡು ಕುಡಿದಳು. ಆನಂತರ, ಗಾಜಿನ ಸಮುದ್ರದಾಚೆ ಮಂಜುಗಡ್ಡೆಯ ಬೆಟ್ಟದಾಚೆ ಹೋಗೋದು ಹ್ಯಾಗೆ ಎಂದು ಕೇಳಿದಳು. ಮುದುಕಿ ಚಪ್ಪಲಿಗಳೆರಡನ್ನೂ ಊರುಗೋಲೊಂದನ್ನೂ ಕಡಲೆಕಾಯೊಂದನ್ನೂ ಕೊಟ್ಟು ನುಡಿದಳು, ಈ ಚಪ್ಪಲಿ ಹಾಕಿಕೊಂಡ್ರೆ ಗಾಜಿನ ಸಮುದ್ರದ ಮೇಲೆ ಸುಖವಾಗಿ ನಡೆದು ಹೋಗಬಹುದು. ಈ ಊರುಗೋಲಿನ ಸಹಾಯದಿಂದ ಮಂಜಿನ ಬೆಟ್ಟ ಏರಹುದು. ನಿಂಗೆ ತುಂಬಾ ಕಷ್ಟವಾದ ಈ ಕಡಲೆಕಾಯಿಯನ್ನು ಮುರಿದರೆ ನಿನ್ನ ಇಷ್ಟ ಸಿದ್ಧಿಯಾಗುತ್ತೆ. ರಾಜಕುಮಾರಿ ಮುದುಕಿಗೆ ವಂದನೆ ಹೇಳಿ ಮುಂದೆ ಹೊರಟಳು. ಲೀಲಾಜಾಲವಾಗಿ ಗಾಜಿನ ಸಮುದ್ರ ದಾಟಿ ಮಂಜಿನ ಬೆಟ್ಟವನ್ನೇರಿ ಕೆಳಗಿಳಿದಳು. ಬೆಟ್ಟದ ಬುಡದಲ್ಲಿ ಸಣ್ಣ ಗುಡಿಸಲೊಂದರಲ್ಲಿ ಬೇರೊಬ್ಬಳು ಮುದುಕಿ ವಾಸವಾಗಿದ್ದಳು. ನೀನು ಸುಸ್ತಾದ ಹಾಗೆ ಕಾಣಿ ಮಗು. ಇವತ್ತು ನನ್ನ ಮನೇಲೇ ಇರು. ನಾಳೆ ಬೆಳಗ್ಗೆ ರಾಜಕುಮಾರನ ಮದುವೆ. ಅಲ್ಲಿಗೆ ನಾವು ಹೋದ್ರೆ ಒಳ್ಳೆ ಬಟ್ಟೆ ಊಟ ಇವೆಲ್ಲ ಸಿಗ್ನಹುದು ಎಂದಳು ಆ ಮುದುಕಿ. ಹೌದೇ, ರಾಜಕುಮಾರ ಯಾರನ್ನು ಮದುವೆಯಾಗ್ತಾನೆ ಎಂದು ಕೇಳಿದಳು ರಾಜಕುಮಾರಿ. ಗೊತ್ತಿಲ್ಲ, ಅವನದು ವಿಚಿತ್ರ ಪಂಥ. ಯಾರು 3 ಚೆಂಡುಗಳನ್ನು ಕೆಳಗೆ ಬೀಳಿಸದೆ ಆಡಿಸ್ತಾರೋ ಅವಳನ್ನ ಮದುವೆಯಾಗ್ತೀನಿ ಅಂತಾನೆ ರಾಜಕುಮಾರ. ಮದುವೆಗೆಂತ ದೇಶದ ಎಲ್ಲಾ ಕಡೆಗಳಿಂದ ರಾಜಕುಮಾರಿಯರು ಬಂದಿದ್ದಾರೆ. ಅದನ್ನು ಕೇಳಿದೊಡನೆ ರಾಜಕುಮಾರಿಗೆ ಅವನು ತನ್ನ ರಾಜಕುಮಾರನೇ ಎಂದು ಗೊತ್ತಾಗಿ ಹೋಯಿತು. ಮರುದಿನ ಮುದುಕಿಯೊಂದಿಗೆ ಅರಮನೆಗೆ ಹೋಗಿ ಪ್ರಜೆಗಳ ಮಧ್ಯೆ ಕುಳಿತಳು. ರಾಜಕುಮಾರನನ್ನು ನೋಡಿದ ಕೂಡಲೇ ಆನಂದದಿಂದ ಅವಳ ಉಸಿರು ಕಟ್ಟಿದ ಹಾಗಾಯಿತು. ಅತ್ಯಂತ ಸುಂದರಿಯರಾದ ರಾಜಕುಮಾರಿಯರು ಮುಂದೆ ಬಂದರು. ಆದರೆ 3 ಚೆಂಡುಗಳನ್ನು ಕೆಳಗೆ ಬೀಳದಂತೆ ಆಡುವುದು ಅವರಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. ಆಗ ರಾಜಕುಮಾರಿ ಮೇಲೆದ್ದು ಅರಮನೆಯ ಹೊರಗಿನ ಉದ್ಯಾನಕ್ಕೆ ಹೋದಳು. ಅಲ್ಲಿ ತನ್ನ ಕೈನಲ್ಲಿದ್ದ ಕಡಲೆಕಾಯಿಯನ್ನು ಮುರಿದು ಒಳ್ಳೆಯ ಸೀರೆ ಬರುವಂತೆ ಕೋರಿದಳು. ಎದುರಿಗೆ ನಿಂತ ಬಿಳಿಯ ರೇಷ್ಮೆಯ ಸೀರೆಯನ್ನುಟ್ಟು ತನ್ನಲ್ಲಿದ್ದ 3 ಬಂಗಾರದ ಚೆಂಡುಗಳನ್ನು ಮೇಲೆಸೆಯುತ್ತಾ ಬಂದಾಗ, ಅಗೋ, ಇನ್ನೊಬ್ಬ ರಾಜಕುಮಾರಿ ಬಂದಳು. ಇವಳೇ ನಮ್ಮ ರಾಜಕುಮಾರನಿಗೆ ತಕ್ಕವಳು ಎಂದು ಜನ ಬೊಬ್ಬಿಟ್ಟರು. ಅವಳ ತಂದೆಗೆ ಮದುವೆಯ ಆಹ್ವಾನ ಪತ್ರಿಕೆ ಹೋಯಿತು. ಮೇದಿನೀಪುರದ ರಾಜಕುಮಾರನೊಂದಿಗೆ ರಾಜಕುಮಾರಿಯ ವಿವಾಹ ವೈಭವದಿಂದ ನಡೆಯಿತು.